ತಂದೆ ತಾಯಿ ಜನ್ಮ ಕೊಟ್ಟಿರೋಂಥ ಪುಣ್ಯ ಈ ಸ್ಥಾನ ನನಗೆ ಲಭಿಸಿದೆ. ತದನಂತರ ನನಗೆ 2 ಅಕ್ಷರ ಕಲಿಸ್ಕೊಟ್ಟಿರೋ ಅಂಥ ಗುರುಗಳಿಂದ ಈ ಸ್ಥಾನ ಲಭಿಸಿದೆ. ಅನ್ನದ ದಾರಿ ತೋರಿಸ್ಕೊಟ್ಟಿರೋಂಥ ದೇವರುಗಳಿಂದ ಈ ದಾರಿ ಲಭಿಸಿದೆ. ಸಮಾಜ ಸೇವೆ ಅಂದರೆ ತನ್ನ ಧರ್ಮಪತ್ನಿ ತನ್ನ ಫ್ಯಾಮಿಲಿ ಸುಗಮವಾಗಿ ದಾರಿ ಕೊಟ್ಟರೆ ಮಾತ್ರ ಸಮಾಜ ಸೇವೆ ಮಾಡಬಲ್ಲರು. ಈ ಸಮಾಜ ಸೇವೆ ಮಾಡೋದೇನೆಂದರೆ ಪುನೀತ್ ರಾಜ್ಕುಮಾರ್ ತರ ನಾನು ಒಬ್ಬ ಕನಿಷ್ಠ ಆತನ ಬೆರಳಿಕೆ ಆದ್ರೂ ಆಗಬೇಕು ಅಂತೇಳಿ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು, ಎಡಗೈ ಗೊತ್ತಿದ್ದು ಬಲಗೈ ಗೊತ್ತಾಗಬಾರ್ದು ಅಂತೇಳಿ ನಾನು ದಾನ ಧರ್ಮ ಮಾಡ್ಕೊಂಡು ಹೋಗ್ತಾ ಇದ್ದೆ. ಎನಿ ಹೆಲ್ಪ್ ಗ್ರೂಪ್ಸ್ ಅವರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಅವ್ರಿಗೆ ನಾನು ಕ್ವಶನ್ ಕೇಳಿದೆ. ಏನಂತ ಕ್ವಶನ್ ಕೇಳಿದ್ರೆ, ಯಾಕೆ ಕೊಡ್ತೀರಾ, ಏನಕ್ಕೆ ಕೊಡ್ತೀರಾ ಗ್ರೂಪ್ ಅಂದಾಗ ಅವರು ವಿವರವಾಗಿ 10 ಮಿನಿಟ್ಸ್ ನನಗೆ ಬಿಡಿಸಿ ಹೇಳಿದಾಗ ನನ್ನ ತಮ್ಮ ಮತ್ತು ನನ್ನ ಧರ್ಮಪತ್ನಿ ಟೀಚರ್ ಕೇಳಿದಾಗ ಅವರು ಎಸ್ ಅಂದಾಗ ಮಾತ್ರ ಈ ಸ್ಥಾನಕ್ಕೆ ಬಂದೆ. ನನ್ನ ಧರ್ಮಪತ್ನಿ ನನಗೆ ಒಂಥರ ಡೈಮಂಡ್ ಇದ್ದಂಗೆ, ನನ್ನ ಮಗ ಒಂಥರ ಪ್ಲಾಟಿನಮ್ ಇದ್ದಂಗೆ. ಇವರಿಬ್ಬರ ಸಹಕಾರದಿಂದ ಈ ಜಾಗಕ್ಕೆ ಬಂದೆ. ಇನ್ನೂ ಸುಮಾರು ಹೇಳ್ಬೇಕಂದ್ರೆ 24 ಗಂಟೆ 366 ದಿವಸನೂ ಹೇಳ್ಬೋದು ನಾನು, ಅಷ್ಟಿದೆ. ಹುಟ್ಟಿದಾಗ ಏನು ತಗೊಂಡು ಬರಲ್ಲ ತಾಯಿಯ ಗರ್ಭದಿಂದ, ಸತ್ತಾಗ್ಲೂ ಏನು ತಗೊಂಡು ಹೋಗಲ್ಲ. ನಾವು ತಗೊಂಡು ಹೋಗೋದು 2, ಒಳ್ಳೇದು ಕೆಟ್ಟದ್ದು. ಆ ಒಳ್ಳೇದನ್ನ ನಮ್ಮ ಜಾಕೀರ್ ಸರ್ ಮಾಡ್ತಾ ಇದ್ದಾರೆ. ಅವರಿಗೆ ಕೈ ಜೋಡಿಸ್ಕೊಂಡು ಇನ್ನೂ ಈ ಸಮಸ್ಯೆ ದೊಡ್ಡದಾಗಿ ಬೆಳೀಲಿ ಅಂತ ಜ್ಞಾನ ಜ್ಯೋತಿ ಬಿಸ್ನೆಸ್ಸು ಸಾಮ್ರಾಟ್ ಅವಾರ್ಡ್ಸು ಇನ್ನೂ ಲಭಿಸ್ಲಿ ಅಂತ ಫಾರ್ಮರ್ ಮತ್ತು ಕಾರ್ಮಿಕರನ್ನ ಅವ್ರನ್ನೂ ಗುರುತಿಸ್ಬೇಕು ಅಂತೇಳಿ ಈ ವೇದಿಕೆ ಮೇಲೆ ನಮ್ಮ ಜಾಕೀರ್ ಸರ್ಗೆ ಹೇಳ್ತೀನಿ. ಈ 2 ಮಾತು ಮಾತಾಡೋಕ್ಕೆ ಕಾಲಾವಕಾಶ ಕೊಟ್ಟಿರೋಂಥವ್ರಿಗೆ ಅವ್ರ ಗ್ರೂಪ್ಗೆ 1,000,000 ಧನ್ಯವಾದಗಳು.